ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. 3 ದಿವಸ ರಜೆ ಮುಗಿಸ್ಕೊಂಡು ಇವತ್ತು ತುಂಬಾ ಜೋಶ್ ಅಲ್ಲಿ ನಾವೆಲ್ಲರೂ ಟ್ರೇಡ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಜೋಶ್ ಅನ್ನ ಇವತ್ತು ಟುಸ್ ಪಟಾಕಿ ಮಾಡಿಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಎಲ್ಲೂ ಹೋಗ್ಲೇ ಇಲ್ಲ. ಟೋಟಲ್ ಸೈಡ್ ವೇಸ್ ಅಲ್ಲಿ ಇತ್ತು ಮಾರ್ಕೆಟ್. ಸೊ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ದು ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಗೆ ತಂದು ನಿಲ್ಸಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ನಾವೇನಂತ ಹೇಳಿದ್ರೆ ಇದಕ್ಕೆ ಕಾರಣ ಏನಂತ ನಾವು ಇವತ್ತು ಕಲಿಯುವ. ಯಾಕೆಂದ್ರೆ ಅದು ತುಂಬಾ ಇಂಪಾರ್ಟೆಂಟು. ಇದು ಮಾರ್ಕೆಟ್ ಇವತ್ತಲ್ದ ನಾಳೆ ಇದೇ ತರ ಆಗ್ತಾ ಇರುತ್ತೆ, ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಆಗೋದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಾಯ್ತಂತ ಆದ್ರೆ ನಾವು ನೆಕ್ಸ್ಟ್ ಟೈಮ್ಗೆ ಅದನ್ನೇ ಪ್ಲಾನಿಂಗ್ ಮಾಡ್ಕೊಬಹುದು. ಓಕೆ, ಸೊ ಏನ್ ರೀಸನ್ಸ್ ಅಂತ ನೋಡಿದ್ರೆ ಮಾರ್ಕೆಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಓಪನ್ ಆಗಿದೆ ಎಷ್ಟರಲ್ಲಿ? 450 ಪಾಯಿಂಟ್ ಗ್ಯಾಪ್ ಅಪ್. ಸೊ 450 ಪಾಯಿಂಟ್ ಗ್ಯಾಪ್ ಅಪ್ ಅಂತ ಹೇಳಿದ್ರೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ವಾ? 360 ಚಿಲ್ಲರೆಯಲ್ಲಿ ಓಪನ್ ಆಗಿದೆ. ಮೊನ್ನೆ ಕ್ಲೋಸ್ ಆಗಿದ್ದು ಬಂದದು 850. ಸೊ 500 ಪಾಯಿಂಟ್ ಹತ್ರ ಓಪನ್ ಆಗಿದೆ. ಸೊ ಈ 500 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಯಾರಿಗೆ ಬೆನಿಫಿಟ್? 500 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿದ್ದು ಯಾರೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದಾರೋ ಬೈಯಿಂಗ್ ಅಲ್ಲಿ ಅವ್ರಿಗೆ ಪ್ರಾಫಿಟ್ ಅಂತ. ಆದ್ರೆ ಅದಕ್ಕಿಂತನೂ ಮೇನ್ ಆಗಿ ಇಲ್ಲಿ ನಡೆಯೋದು ಆಪ್ಷನ್ ಸೆಲ್ಲರ್ಸ್ ಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಆಪ್ಷನ್ ಸೆಲ್ಲರ್ಸ್ ಗಳು ಏನ್ ಮಾಡಿರ್ತಾರೆ, ಅವ್ರಿಗೆ ಸೆಲ್ಲಿಂಗ್ ಮಾಡಿ ಹೋಗಿದ್ರಲ್ಲಿ ಪ್ರಾಫಿಟ್ ಆಗಿರುತ್ತೆ. ಯಾವ್ದನ್ನ ಸೆಲ್ಲಿಂಗ್ ಮಾಡಿರ್ತಾರೆ? ಅವರು ಪುಟ್ ಆಪ್ಷನ್ ಅನ್ನ ಸೆಲ್ಲಿಂಗ್ ಮಾಡಿರ್ತಾರೆ. ಸೊ ಪುಟ್ ಆಪ್ಷನ್ ಅಲ್ಲಿ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಓಕೆನಾ? ಸೊ ಪುಟ್ ಆಪ್ಷನ್ ಅಲ್ಲಿ ಪ್ರಾಫಿಟ್ ಆಗಿದೆ ಅಂದ್ರೆ ಇನ್ನೊಂದು ಕಡೆ ಅವ್ರಿಗೆ ಈಗ ಆಪ್ಷನ್ ಕಾಲ್ ಆಪ್ಷನ್ ಹೈ ಆಗಿದೆ. ಸೊ ಈಗ ಅವ್ರು ಏನ್ ಮಾಡ್ತಾರೆ, ಅವ್ರು ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ. ಯಾಕೆಂದ್ರೆ ನಾವು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ವಿ ಏನಂತ, ಇದು ಮಾರ್ಕೆಟ್ ಯಾಕೆ ಈ ರೀತಿ ಆಗುತ್ತೆ ಅಂತ. ನಾವು ಲಾಸ್ಟ್ ವಿಡಿಯೋ ನೀವು ಬೇಕಿರೋ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಮಾರ್ಕೆಟ್ ಏನ್ ಮಾಡಿತ್ತು, ಇಲ್ಲಿಂದ ಹೊರಟು 1 2 ಈ ರೀತಿ ಹೋಗಿತ್ತು. ಕರೆಕ್ಟ್ ಅಲ್ವಾ? ಟ್ರಿಪಲ್ ಬಾಟಮ್ ಮಾಡ್ಕೊಂಡು ಹೋಗಿತ್ತು. ಸೊ ಇಲ್ಲಿಂದ ಹೊರಟಾಗ ಮಾರ್ಕೆಟ್ ಏನಾಗುತ್ತೆ, ಇದು ಬೇಸ್ ಮಾಡಿದ್ರಿಂದ ಅದೇ ತರ ಇಲ್ಲೂ ಸಹ ಸೆಲ್ಲಿಂಗ್ ಮಾಡ್ತಾ ಇದ್ರು. ಸೊ ಮಾರ್ಕೆಟ್ ಏನಾಗಿತ್ತು, ಈ ಕಡೆ ಬೈಯಿಂಗು ಈ ಕಡೆ ಸೆಲ್ಲಿಂಗು ಎರಡೂ ಕಡೆ ಪೊಸಿಷನ್ ಮಾಡಿಟ್ಟಿದ್ದಾರೆ. ಯಾಕೆ? 3 ದಿವಸ ರಜೆ ಇತ್ತಂತ. ಸೊ ಈಗ ಅವ್ರಿಗೆ ಒಂದು ಕಡೆ ಪೊಸಿಷನಿಂಗ್ ಲಾಭ ಆಗಿದೆ, ರೈಟ್. ಆದ್ರೆ ಇನ್ನೊಂದು ಸೈಡ್ಗೂ ಲಾಭ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಮೂವ್ಮೆಂಟ್ ಆಗಲ್ಲ. ಸೊ ಮಾರ್ಕೆಟ್ ಅನ್ನ ಅಲ್ಲೇ ಹೋಲ್ಡ್ ಮಾಡಿ ಅವರನ್ನು ಪ್ರಾಫಿಟಿಂಗ್ ಅನ್ನ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿ ಪಿ ಕ್ಲೋಸ್ ಆಗಿದೆ ಎಷ್ಟು? 530. ಓಪನ್ ಆಗಿದ್ದು 240. ಅಂದ್ರೆ ಆವರೇಜ್ ಆಗಿ 300 ಪಾಯಿಂಟ್ ಲಾಭ. ಅದಾದ್ಮೇಲಿಂದನು ಮೇಲೆ ಹೋಗ್ಲೇ ಇಲ್ಲ, ಒಂದ್ ಸ್ವಲ್ಪನೂ ಮೇಲೆ ಹೋಗ್ಲಿಲ್ಲ. 257 17 ರೂಪಾಯಿವರೆಗೆ ಮಾತ್ರ ಹೋಗಿದ್ದು, ಮತ್ತೆ ಇಳಿದು ಇವಾಗ ಕ್ಲೋಸಿಂಗ್ ಆದಾಗ 109. ಅಂದ್ರೆ 530ರಿಂದ 109 ಕಮ್ಮಿ 420 ಚಿಲ್ಲರೆ, 430 ಚಿಲ್ಲರೆ ಅಲ್ವಾ? 530 ಅಂತ ಹೇಳಿದ್ರೆ 421 ಚಿಲ್ಲರೆ, 421 ಪಾಯಿಂಟ್ ಬರುತ್ತೆ. 420 ಪಾಯಿಂಟ್ ವರೆಗೂ ಅದನ್ನ ಅವ್ರಿಗೆ ಪ್ರಾಫಿಟ್ ಆಗಿದೆ. ಸೊ ಅವ್ರಿಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, ಅವರು ಮಾರ್ಕೆಟ್ ಅನ್ನ ಸ್ವಲ್ಪನೂ ಮೇಲ್ ತಗೊಂಡು ಪುಟ್ ಆಪ್ಷನ್ ಅನ್ನ ಲಾಭ ತರಕ್ಕೆ ಅವ್ರು ಪ್ರಯತ್ನ ಪಡಲ್ಲ. ಅದೇ ಅವ್ರಿಗೆ ಕಾಲಲ್ಲಿ ನೋಡಿ, ಕಾಲಲ್ಲಿ ಏನಾಗಿರುತ್ತೆ, ಕ್ಲೋಸಿಂಗ್ ಆಗಿ 70, ಓಪನ್ ಆಗಿದ್ದು 160. ಅಂದ್ರೆ ಎಷ್ಟಾಯ್ತು? ಕಮ್ಮಿ 90 ಪಾಯಿಂಟ್ಸ್ ಅವ್ರಿಗೆ ಲಾಸ್ ಕಾಣ್ತಾ ಇದೆ. ಯಾಕಂದ್ರೆ ಇದು ಸೆಲ್ಲಿಂಗ್ ಮಾಡಿರ್ತಾರೆ ತಾನೆ, ಇದು ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹತ್ತತ್ರ 90 to 100 ಪಾಯಿಂಟ್ಸ್ ಲಾಸ್ ಕಾಣುತ್ತೆ. ಸೊ ಈ ಲಾಸ್ ಅನ್ನು ಅವ್ರಿಗೆ ನ್ಯೂಟ್ರಲೈಸ್ ಮಾಡ್ಬೇಕು. ಸೊ ನ್ಯೂಟ್ರಲೈಸ್ ಮಾಡ್ಬೇಕಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಈ ಮಾರ್ಕೆಟ್ ಅನ್ನ ಫಾಲ್ ಮಾಡಿಸ್ತಾರೆ. ನೋಡಿ ಅದಕ್ಕೆ ಏನಾಗುತ್ತೆ, ಅಲ್ಲಿ ಮಾರ್ಕೆಟ್ ಆಟೋಮೆಟಿಕ್ ಆಗಿ ಅದು ಅವ್ರಿಗೆ ಎಲ್ಲಿ ಇರ್ಬೇಕಿತ್ತು ಮೊನ್ನೆ ಅದೇ ಜಾಗದಲ್ಲಿ ತಂದು ಮಾರ್ಕೆಟ್ ಅನ್ನ ಹತ್ತತ್ರ 60 ವರೆಗೆ ತಂದು ಇಟ್ಟಿದ್ದಾರೆ. ಅಂದ್ರೆ ಅವರ ಲಾಸ್ ಅನ್ನ ಅವರು ನ್ಯೂಟ್ರಲೈಸೇಷನ್ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿದ್ದು ಪ್ರಾಫಿಟ್ ಅವ್ರಿಗೆ ಫುಲ್ ಸಿಗ್ಬೇಕಂದ್ರೆ ಇಲ್ಲೂ ಸಹ ಪ್ರಾಫಿಟ್ ಆಗ್ಬೇಕು, ಎರಡೂ ಕಡೆ ಅವ್ರಿಗೆ ಆಗ್ಬೇಕು. ಈಗೇನಾಯ್ತು, ಅವ್ರದ್ದು ಒಂದು ಕಡೆ ಫುಲ್ ಪ್ರಾಫಿಟ್ ಇದೆ, ಇನ್ನೊಂದು ಕಡೆ ನ್ಯೂಟ್ರಲ್ ಆಗಿದೆ. ಇನ್ನೀಗ ಇರೋದು ಎಷ್ಟು ದಿವಸ? 2 ದಿವಸ. ಇನ್ನು 2 ದಿವಸನು ಅವರು ಸ್ವಲ್ಪ ಮಾರ್ಕೆಟ್ ಅನ್ನ ಒಮ್ಮೆ ಹೀಗೆ ತಕೊಂಡ್ಬಂದ್ರೆ ಅವ್ರು ಕ್ಲೋಸಿಂಗ್ ಆಗೋದ್ರೊಳಗೆ ಅವರು 2 ಸೈಡ್ ಅಲ್ಲೂ ಪೊಸಿಷನಿಂಗ್ ಅಲ್ಲಿ ಪ್ರಾಫಿಟ್ ಬರ್ತಾರೆ. ಆದ್ರೆ ಇಲ್ಲಿ ಸಿಗಾಕೊಳ್ಳೋದು, ಟ್ರ್ಯಾಪ್ ಆಗೋದು ಯಾರು ಅಂತ ಹೇಳಿದ್ರೆ ನಾವು ರಿಟೇಲರ್ಸ್ಗಳು. ಯಾವಾಗ ನಮಗೆ ಈ ಸೈಕಾಲಜಿ ನಮ್ಗೆ ಅರ್ಥ ಆಗಲ್ವೋ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ನೋಡಿ ಗ್ಯಾಪ್ ಅಪ್ ಆಗಿದೆ ಅಂತ ತಕ್ಷಣ ನಮ್ಮ ತಲೆಯಲ್ಲಿ ಇನ್ ಮಾರ್ಕೆಟ್
ಫಾಲ್ ಆಗುತ್ತೆ ಅಂತ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಮೇಲೋಗುತ್ತೆ ಅನ್ನೋ ತಲೆಯಲ್ಲಿ ಇಲ್ವೇ ಇಲ್ಲ. ಸೊ ಆಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಕ್ಕೆ ಶುರು ಆಗ್ತಿದ್ದಂಗೆನೆ ನಾವು ಈಗ 15 ನಿಮಿಷ ಕಾಯ್ತೀವಿ. ಆದ್ರೆ ಕೆಲವರೆಲ್ಲ ಅದೆಲ್ಲ ಇಲ್ಲ, ಓಪನ್ ಆಗ್ತಿದ್ದಂಗೆನೆ 5 ನಿಮಿಷ ಕ್ಯಾಂಡಲ್ ಅಲ್ಲಿ ಅವರು ಪೊಸಿಷನಿಂಗ್ ಮಾಡಕ್ ಹೋಗ್ತಾರೆ. 5 ನಿಮಿಷ ಕ್ಯಾಂಡಲ್ ಅಲ್ಲಿ ಪೊಸಿಷನ್ ಮಾಡ್ತಿದ್ದಾಗೆ ನೋಡಿ, ಅಬ್ಸರ್ವ್ ಮಾಡಿ, 5 ನಿಮಿಷ ಕ್ಯಾಂಡಲ್ ಈ ಲೋ ಇಂದ ಇಲ್ಲಿವರೆಗೆ ವಾಪಸ್ ತಂದಿದೆ. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 207 ಇಂದ 279 ಅಂದ್ರೆ 72 ಪಾಯಿಂಟ್ಸ್ ಬೌನ್ಸ್. ಇದು ನೋಡ್ತಿದ್ದಾಗೆ ನಮ್ ತಲೆಯೊಳಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಓಕೆ ನಾನ್ ತಗೊಳಕ್ ಹೋದೆ ಪುಟ್ ಆಪ್ಷನ್ ಫಾಲ್ ಆಗೋಯ್ತು, ಅದು ಬರ್ಲಿಲ್ಲ. ಸೊ ಯಾಕಂದ್ರೆ ಫಸ್ಟ್ ಕ್ಯಾಂಡಲ್ ನೀವು ಪುಟ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವಾಗ ನೋಡಿ, ಇದೊಂದು ಇಂಪಾರ್ಟೆಂಟ್ ಲೆಸನ್ ಕಲಿಯೋರಿಗೆ, ಅದಕ್ಕೋಸ್ಕರ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ನೋಡಿ, ಬೇಕಾದ್ರೆ ಪುಟ್ ಆಪ್ಷನ್ ಏನಾಗಿದೆ, ಒಂದೇ ಒಂದು ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಸಹ ಏನೇನು ಪ್ರಾಫಿಟ್ ಕೊಟ್ಟಿಲ್ಲ, ಫುಲ್ ಅಂಡ್ ಫುಲ್ ರೆಡ್ ಅಲ್ಲಿ. ಯಾರೆಲ್ಲ ಪುಟ್ ಆಪ್ಷನ್ ಬೈ ಮಾಡಿದಾರೋ ಅವರಿಗೆ ಏನು ಲಾಭ ಸಿಕ್ಕಿರಲ್ಲ ಫಸ್ಟ್ 5 ಮಿನಿಟ್ಸ್ ಅಲ್ಲಿ, ಸರಿಯಾ? ಅದೇ ತರ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಏನಾದ್ರು ಸಿ ಬೈ ಮಾಡಿದ್ರೆ ಸಿ ಸಹ ಅವ್ರಿಗೆ ಏನು ಪ್ರಾಫಿಟ್ ಕೊಟ್ಟಿಲ್ಲ. ನೋಡಿ, ಸಿ ಸಹ ಇಲ್ಲಿಂದ ಇಷ್ಟೇ ದೂರ ಹೋಗಿದ್ದು 5 ನಿಮಿಷ ಕ್ಯಾಂಡಲ್. ಎಷ್ಟದು? 119ರಿಂದ 133, ಅಂದ್ರೆ ಒಂದು 10 ಪಾಯಿಂಟ್ ಹೋಗಿದೆ ಅಷ್ಟೆ. ಅದಾದ್ಮೇಲಿಂದ ಅದು ಸಹ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಎಲ್ಲೂ ಇಲ್ದೇನೆ ಮಾರ್ಕೆಟ್ ಏನಾಯ್ತು, ಫಾಲ್ ಆಗಕ್ಕೆ ಶುರು ಆಯ್ತು. ಸೊ ಈಗ ಏನಾಯ್ತು, ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ ಏನ್ ಬಂತು, ಮಾರ್ಕೆಟ್ ತಿರ್ಗಾ ರಿವರ್ಸ್ ಆಗ್ತಾ ಇದೆ, ನಾನು ಸಿ ತಗೊಳ್ಳೋಣ, ಯಾಕೆಂದ್ರೆ ಇದು ಸಪೋರ್ಟ್ ತಗೊಳ್ತಿದೆ, ಇನ್ನು ಮೇಲೆ ಹೋಗ್ಬೋದು ಅಂತ ಹೇಳಿ ನಾವು ಸಿ ತಗೊಳಕ್ ಹೋಗ್ತೀವಿ. ಸಿ ನೋಡಿ, ಇವತ್ತು ಸಿ ಯಾವುದೇ ಕಾರಣಕ್ಕೂ ಮೇಲೆ ತಗೊಂಡೋಗಕ್ಕೆ ಪೊಸಿಷನಿಂಗೇ ಕೊಡ್ಲಿಲ್ಲ, ಫುಲ್ ಅಂಡ್ ಫುಲ್ ಡೌನ್. ನಿಮ್ಗೆ ಒಂದೇ ಒಂದು ಕಡೆನು ನಿಮ್ಗೆ ಸಪೋರ್ಟಿವ್ ಕಾಣಿಸ್ಲೇ ಇಲ್ಲ. ಇದೊಂದಿಷ್ಟು ಜಾಗ ಬಿಟ್ರೆ ಮತ್ತೆಲ್ಲಾ ಕಡೆಯಿಂದನು ಫಾಲೇ ಆಗ್ತಾ ಇದೆ. ಇಲ್ಲಿ ನಾವು ಕೊನೆಗಳಿಗೆ ತಗೊಳಕ್ ಹೋಗಿದ್ರು ಫಾಲೇ ಆಗ್ತಿದೆ. ಅಂದ್ರೆ ಅವ್ರಿಗೆ ಸಿ ನ ಕರಗಿಸ್ಬೇಕು. ಸಿ ಕರಗಿಸ್ಬೇಕಂತ ಹೇಳಿದ್ರೆ ಅವ್ರಿಗೆ ಸಿ ಮೂಮೆಂಟಮೇ ಕೊಡಬಾರ್ದು, ಆದ್ರೆ ನಮ್ಮ ತಲೆಯೊಳಗೆ ಸಿ ಕೂರ್ಸ್ಬೇಕು. ಸೊ ನಾವು ಸಿ ತಗೊಳಕ್ ಶುರು ಮಾಡ್ತೀವಿ, ಹೋಗ್ತಾ ಇಲ್ಲ, ಇಲ್ಲಿ ಮೂವ್ಮೆಂಟ್ ಇದೆ, ಹೋಗ್ತಾ ಇಲ್ಲ. ಇಲ್ಲಿಂದ ಫಾಲ್ ಆಗಕ್ಕೆ ಶುರು ಆದಾಗ ನಾವು ಆವಾಗ ಇಲ್ಲಿಂದ ಇಷ್ಟು ಮೇಲ್ ಬಂತಲ್ಲ, ಇನ್ನೀಗ ಹೋಗುತ್ತೆ ಅಂತ ಹೇಳ್ಕೊಂಡು, ಅದು ಓಪನಿಂಗ್ ದಾಟಿ ಕ್ಲೋಸಿಂಗ್ ಕೊಟ್ಟಿದೆ ಅಂತ ಹೇಳಿ ನಾವು ತಗೊಳ್ಳೋ ಟೈಮ್ ಅಲ್ಲಿ ಅವರು ರಿವರ್ಸ್ ಮಾಡ್ತಾರೆ. ಆ ರಿವರ್ಸ್ ಮಾಡಿದಾಗ ತಿರ್ಗಾ ಫಾಲ್. ಅಂದ್ರೆ ಏನ್ ಮಾಡಿರ್ತಾರೆ ಅವ್ರು, ಇಲ್ಲಿ ತಿರ್ಗಾ ಸೆಲ್ಲಿಂಗ್ ಮಾಡಿರ್ತಾರೆ. ಸೆಲ್ ಯಾವತ್ತು ಹೈಯಲ್ಲಿ ಮಾಡೋದು, ಸೆಲ್ ಹೈ, ಕರೆಕ್ಟಾ? ಬೈ ಲೋ. ಸೊ ಸೆಲ್ ಅನ್ನ ಹೈಯಲ್ಲಿ ಮಾಡಿದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ 160 ಇಲ್ಲೇ ಸೆಲ್ ಮಾಡಿ ಅವರ ನಿನ್ನೆಯ ರೇಟ್ ವರೆಗೂ ಅವ್ರು ತಗೊಂಡ್ಬಂದು ಆಮೇಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಆ ಪ್ರಾಫಿಟ್ ಬುಕ್ಕಿಂಗ್ ರೇಟ್ ಇದೇ ರೀತಿ ಇದೆ. ಸೊ ಇದನ್ನ ನೀವು ಕಲಿಬೇಕು, ಕಲ್ತ್ರೆ ಆಗುತ್ತೆ. ಈಗ ನಾವು ನಮ್ ಲೈವ್ ಅಲ್ಲಿ ಇದ್ದಿದ್ರಿಂದ ಸ್ಟೂಡೆಂಟ್ಸ್ ಇದನ್ನೆಲ್ಲ ಅರ್ಥ ಮಾಡಿಸ್ತಿದ್ವಿ. ಹಾಗಾಗಿ ನಾವು ಓವರ್ ಟ್ರೇಡಿಂಗು ಮಾಡಿಲ್ಲ, ಯಾವುದೇ ರೀತಿಯ ನಮ್ಮ ಎಂಟ್ರಿಯೂ ಸಿಗ್ಲಿಲ್ಲ. ನಮ್ಮ ಎಂಟ್ರಿ 2 ಸಲ ಮಿಸ್ ಆಯ್ತು, ₹1 ನಮ್ಮ ಎಂಟ್ರಿ, ಇದೊಂದು ಎಂಟ್ರಿನೂ ನಮ್ಗೆ ₹1 ಮಿಸ್ ಆಯ್ತು. ಅದೇ ತರನೇ ಇದು ಎಂಟ್ರಿನೂ ಸಹ ನಮ್ಗೆ ₹1 ಮಿಸ್ ಆಯ್ತು. 2 ಎಂಟ್ರಿ ₹1 ಮಿಸ್ ಆಯ್ತು. ನಮ್ಗೆ ಇವತ್ತು ಟ್ರೇಡ್ ಸಿಗ್ಲಿಲ್ಲ, ನೋ ಟ್ರೇಡ್. ನಾವು ಒಂದೇ ಒಂದು ಟ್ರೇಡ್, ಚಿಕ್ಕ ಸ್ಟಾಪ್ ಲಾಸ್ ಮತ್ತೆ ಚಿಕ್ಕ ಪ್ರಾಫಿಟ್ ಅಲ್ಲಿ 10 ಪಾಯಿಂಟ್ ಇಡ್ತೀವಿ ಅಷ್ಟೇ. ಅದು ಬಿಟ್ರೆ ಮತ್ತೆ ಯಾವ ಟ್ರೇಡು ಇಲ್ಲ, ಸಿಪಿ ಕಡೆಗೆ ಹೋಗ್ಲೂ ಇಲ್ಲ. ಸೊ ಅದೇನೆ ನಾವು ಕಲೀಲಿಲ್ಲ ಅಂತ ಹೇಳಿದ್ರೆ ನಾವು ಟ್ರ್ಯಾಪ್ ಆಗ್ತಿದ್ವಿ. ಮಾರ್ಕೆಟ್ ಅದು ಸರಿಯಾಗಿ ಇವತ್ತು ಒಂದೇ ಝೋನ್ ಅಲ್ಲಿ ಇತ್ತು, ಸೈಡ್ ವೇಸ್ ಆಗಿದೆ. ಸೈಡ್ ವೇಸ್ ಆದ್ರೂ ಸಹ ಪ್ರಾಫಿಟ್ ಮಾಡ್ಬೋದು, ಬಟ್ ನಿಮಗೆ ಅದು ಪ್ರಾಪರ್ ಆದಂತಹ ಗ್ರಿಪ್ ಇದ್ರೆ ಮಾತ್ರ, ಇಲ್ದಿದ್ರೆ ನಿಮಗೆ ಅದು ಲಾಸ್ ಕೊಡುತ್ತೆ. ಸೊ ಕಲ್ತು ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.